ಚನ್ನಪಟ್ಟಣ ಉಪಚುನಾವಣೆಗೆ ಈಗ ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಫೈಟ್ ಜೋರಾಗ್ತಾ ಇದೆ. ಕಾರಣ ನಮಗೆ ಟಿಕೆಟ್ ಬೇಕು ಅಂತ ಜೆಡಿಎಸ್ನವರು, ಇಲ್ಲ ನಮಗೆ ಬೇಕು ಅಂತ ಬಿಜೆಪಿ ಅವರು. ಸೊ ಬಿಜೆಪಿಯಲ್ಲಿ ಆದ್ರೂ ಕೂಡ ಯೋಗೇಶ್ವರ್ ಅವರೇ ಮೇನ್. ಈಗ ಟಿಕೆಟ್ ಬೇಕು ಅಂತ ಯೋಗೇಶ್ವರ್ಗೆ ಈಗ ಜೆಡಿಎಸ್ ಟಕ್ಕರ್ ಕೊಟ್ಟಿದೆ. ನಮ್ಮ ಪಕ್ಷದವರೇ ಚನ್ನಪಟ್ಟಣಕ್ಕೆ ಅಭ್ಯರ್ಥಿ ಆಗಬೇಕು ಅಂತ ಜೆಡಿಎಸ್ ಹೇಳ್ತಾ ಇದೆ. ಹಾಗಾಗಿ ಅಲ್ಲೊಂದು ಹೊಸ ಕಾನ್ಸೆಪ್ಟ್ ಅನ್ನ ತರ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಮಾಡೆಲ್ ಅಂತ ಜೆಡಿಎಸ್ ನಾಯಕರು ವಾದ ಮಾಡ್ತಾರೆ. ಅದೇ ಡಾಕ್ಟರ್ ಮಂಜುನಾಥ್ ಅವರನ್ನ ಬಿಜೆಪಿಯ ಚಿಹ್ನೆ ಅಡಿ ನಿಲ್ಲಿಸ್ಬಿಟ್ಟು ಗೆಲ್ಸ್ಕೊಂಡಿದ್ರಲ್ಲ, ಹಾಗೆ ಇಲ್ಲಿ ಯೋಗೇಶ್ವರ್ನ ಜೆಡಿಎಸ್ನ ಚಿಹ್ನೆಯಲ್ಲಿ ನಿಲ್ಲಿಸ್ಬಿಟ್ಟು ಗೆಲ್ಲಿಸ್ಬೇಕು ಅಂತ. ಉಪಚುನಾವಣೆಗೂ ಇದೇ ಮಾದರಿ ಅಂತ ಜೆಡಿಎಸ್ನವರು ವಾದ. ಯೋಗೇಶ್ವರ್ಗೆ ಜೆಡಿಎಸ್ ಚಿಹ್ನೆಯ ಸ್ಪರ್ಧೆ ಆಫರ್ ಅನ್ನ ಕುಮಾರಸ್ವಾಮಿ ಕೊಡ್ತಾರಾ? ಯೋಗೇಶ್ವರ್ಗೆ ಟಿಕೆಟ್ ಕೊಡದೆ ಟಕ್ಕರ್ ಅನ್ನ ಕುಮಾರಸ್ವಾಮಿ ಕೊಡ್ತಾರಾ? ಆ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಯಾವುದೋ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಏನೋ ಮಾಡ್ಕೊಳ್ತಾರೆ. ಮುಯ್ಯಿಗೆ ಮುಯ್ಯಿ ಅನ್ನೋ ರೀತಿಯಲ್ಲಿ ಮಂಜುನಾಥ್ ಅವರನ್ನ ಬಿಜೆಪಿಯಿಂದ ನಿಲ್ಲಿಸ್ಕೊಂಡ ರೀತಿಯಲ್ಲಿ ಈಗ ಯೋಗೇಶ್ವರ್ನ ಜೆಡಿಎಸ್ನಿಂದ ನಿಲ್ಲಿಸಿ ಒಟ್ನಲ್ಲಿ ನಮ್ಮ ಅಭ್ಯರ್ಥಿ ಆಗಬೇಕು ಅನ್ನೋದು ಕುಮಾರಸ್ವಾಮಿ ಅವರ ಲೆಕ್ಕ. ಬಟ್ ಯೋಗೇಶ್ವರ್ ಅವರು ಒಪ್ಕೊಳ್ತಾರಾ ಇಲ್ವಾ ಗೊತ್ತಿಲ್ಲ. ಅವ್ರಿಗೆ ಅಭ್ಯಾಸ ಇದೆ, ಅಲ್ಲೂ ಇದೆ ಅಭ್ಯಾಸ, ಇಲ್ಲೂ ಇದೆ ಅಭ್ಯಾಸ. ಯಾವ ಕಡೆನೂ ಹೋದ್ರೂ ಅವ್ರಿಗೇನು ಸಮಸ್ಯೆ ಇಲ್ಲ. ಇಂಡಿಪೆಂಡೆಂಟೇ ನಿಲ್ತೀನಿ ಅನ್ನೋರಿಗೆ ಜೆಡಿಎಸ್ನಿಂದ ನಿಲ್ತೀನಿ ಅಂದರೆ ಬಿಡ್ತಾರಾ? ಡಿಸೈಡ್ ಮಾಡಬೇಕಾಗಿರೋದು ಅವರು. ಮಾಡ್ತಾರೆ, ಏನು ಮಾಡ್ತಾರೆ ಅಂಥೇಳಿ. ಬಟ್ ಈಗ ಸದ್ಯಕ್ಕೆ ಇದೆಲ್ಲವೂ ಕೂಡ ಚರ್ಚೆಗೆ ಒಳಪಟ್ಟಿರೋದು, ಇನ್ನೂ ಡಿಸೈಡ್ ಆಗಿಲ್ಲ. ಕಾಂಗ್ರೆಸ್ ಇದೆಲ್ಲವೂ ಕೂಡ ಆದ ನಂತರ ಕಾಂಗ್ರೆಸ್ ಯಾರನ್ನು ನಿಲ್ಲಿಸಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಶ್ರೀನಿವಾಸ್ ರಾವ್ ದಳವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಮುಯ್ಯಿಗೆ ಮುಯ್ಯಿ ಅನ್ನೋ ರೀತಿ ಅಲ್ವಾ, ಅಥವಾ ಟಿಕ್ ಫಾರ್ ಟ್ಯಾಕ್ ಅನ್ನೋ ರೀತಿಯಲ್ಲಿ ಈಗ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಹೆಂಗೆ ಬಿಜೆಪಿ ನೀವು ನಿಲ್ಸ್ಕೊಂಡ್ರಿ ಹಂಗೆ ನಮಗೆ ಯೋಗೇಶ್ವರನ್ ಕೊಡಿ ನಾವು ನಿಲ್ಸ್ಕೊಳ್ತೀವಿ ಅನ್ನೋ ಅಂತ ಲೆಕ್ಕಾಚಾರನ, ಅಥವಾ ಟಕ್ಕರ್ ಕೊಡೋಕೆ ಬಿಜೆಪಿಗೆ ನಮ್ಮದೇ ಕ್ಷೇತ್ರ ನಾವೇ ನಿಲ್ಲಬೇಕು, ಬಿಜೆಪಿ ಅವ್ರು ನೀವು ನಿಲ್ಲೋದು ಬೇಡ ಅಂತ ಪಟ್ಟು ಹಿಡ್ಕೊಂಡು ಕೂತಿರೋದ? ಏನು ಲೆಕ್ಕಾಚಾರ? ಅರುಣ್, ಚನ್ನಪಟ್ಟಣ ಕುಮಾರಸ್ವಾಮಿ ಅವರಿಂದ ತೆರವಾಗಿರುವಂಥ ಕ್ಷೇತ್ರ ಜೆಡಿಎಸ್ನ ಕ್ಷೇತ್ರ. ಹಾಗಾಗಿ ಈ ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು ಅನ್ನುವಂತಹ ಲೆಕ್ಕಾಚಾರದಲ್ಲೇ ಜೆಡಿಎಸ್ ನಾಯಕರು ಇರುವಂಥದ್ದು. ಈಗ ಅಲ್ಲಿ ಗೊಂದಲಗಳಾಗ್ತಿದೆ. ಯೋಗೇಶ್ವರ್ ಅವರು ನನಗೆ ಟಿಕೆಟ್ ಸಿಗದೆ ಹೋದರೆ ನಾನು ಪಕ್ಷೇತರವಾಗಿ ನಿಲ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಈಗ 18 ಸ್ಥಾನ ಜೆಡಿಎಸ್ಗಿದೆ, ಒಂದು ತೆರವಾಗಿದೆ. ಒಂದು ವೇಳೆ ಏನಾದರೂ ಅದು ಬಿಜೆಪಿಗೆ ಸ್ಥಾನ ಕೊಟ್ಟರೆ ಜೆಡಿಎಸ್ನ ಸ್ಥಾನಗಳು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಜೆಡಿಎಸ್ನ ಆತಂಕ. ಮತ್ತೆ ಆ ರಾಮನಗರ ಜಿಲ್ಲೆಯಲ್ಲಿ ಇರುವಂತಹ ಕ್ಷೇತ್ರ ಒಂದೇ, ಅದು ಚನ್ನಪಟ್ಟಣ ಜೆಡಿಎಸ್ಗೆ. ಈಗ ಅದು ತೆರವಾಗಿರೋದ್ರಿಂದ ಒಂದ್ ವೇಳೆ ಏನಾದ್ರೂ ಇದು ಯೋಗೇಶ್ವರ್ ಅವರಿಗೆ ಬಿಜೆಪಿಯಿಂದ ಬಿಟ್ಕೊಟ್ರೆ ಒಂದು ಸ್ಥಾನ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಆ ಜೆಡಿಎಸ್ನ ಲೆಕ್ಕಾಚಾರ. ಹಾಗಾಗಿ ಯೋಗೇಶ್ವರ್ ಅವರು ನಿಂತ್ಕೊಂಡ್ರೆ ಜೆಡಿಎಸ್ ಚಿಹ್ನೆಯಿಂದನೇ ನಿಂತ್ಕೊಂಡ್ಲಿ ಅನ್ನುವಂತಹ ಆಫರ್ ಕೂಡ ಕೊಡಲು ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಕುಮಾರಸ್ವಾಮಿ ಅವರು ಕೂಡ ಈ ಹಿಂದೆ ಚರ್ಚೆಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದ್ದಾವೆ. ಹಾಗಾಗಿ ಯೋಗೇಶ್ವರ್ ಅವರು ಇದಕ್ಕೆ ಒಪ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಯಾಕೆಂದ್ರೆ ಅವರು ಪಕ್ಷೇತರವಾಗಿ ನನಗೆ ಟಿಕೆಟ್ ಸಿಗದೆ ಹೋದ್ರೆ ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರಿಂದ ಜೆಡಿಎಸ್ ಚಿಹ್ನೆಯಿಂದ ಸ್ಪರ್ಧೆ ಸಾಧ್ಯವಾ ಅನ್ನುವಂತಹ ಅನುಮಾನಗಳು ಕಾಡ್ತಿದ್ದಾವೆ. ಜೆಡಿಎಸ್ ಮುಂದೆ ಇಡ್ತಿರುವಂತಹ ವಾದ ಏನು? ಬೆಂಗಳೂರು ಗ್ರಾಮಾಂತರ ಲೋಕಸಭೆಯಲ್ಲಿ ಆ ಜೆಡಿಎಸ್ ಕುಟುಂಬದಿಂದ ಮಂಜುನಾಥ್ ಅವ್ರನ್ನ ಸ್ಪರ್ಧೆ ಮಾಡಬೇಕು ಅಂತ ಇದ್ರು ಕೂಡ ಆ ಗೆಲುವಿನ ಲೆಕ್ಕಾಚಾರದಲ್ಲಿ ಬಿಜೆಪಿ ಓಟ್ ಹೆಚ್ಚಿದೆ ಅನ್ನುವ ಕಾರಣಕ್ಕೆ ಅವರನ್ನ ಬಿಜೆಪಿ ಚಿಹ್ನೆಯಿಂದ ನಿಲ್ಲಿಸಿ ಗೆಲ್ಲಿಸಲಾಯಿತು. ಅದೇ ಮಾದರಿಯನ್ನ ಚನ್ನಪಟ್ಟಣಕ್ಕೂ ಕೂಡ ಅನುಸರಿಸೋಣ ಅನ್ನುವಂಥದ್ದು ಜೆಡಿಎಸ್ ನಾಯಕರ ಮಾತು. ಹಾಗಾಗಿ ಯೋಗೇಶ್ವರ್ ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಅಂತಿಮವಾಗಿ ಚನ್ನಪಟ್ಟಣದ ಟಿಕೆಟ್ ಎಲ್ಲವೂ ಕೂಡ ಫೈನಲ್ ಆಗುವಂಥದ್ದು ಬಿಜೆಪಿಯ ಹೈಕಮಾಂಡ್ ಅಂಗಳದಲ್ಲಿ. ಈ ಎಲ್ಲಾ ವಿಚಾರಗಳ ಚರ್ಚೆ ಆದ ಬಳಿಕ ಯಾವ ರೀತಿಯಾಗಿ ಟಿಕೆಟ್ ಹಂಚಿಕೆ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗತ್ತೆ. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.